ನಮಸ್ಕಾರ ಫ್ರೆಂಡ್ಸ್. ನಾನು ಊರಿಗೆ ಹೋದಾಗ ಊರಲ್ಲಿ ನಿಮಗೆ ಒಂದು ಗಿಡ ತೋರಿಸ್ತಾ ಇದ್ದೆ. ಆ ಗಿಡದ ಹೆಸರು ನಮ್ಮ ಕಡೆ ಅದನ್ನ ಪಾಪಸ್ ಕಳ್ಳಿ ಅಂತ ಹೇಳ್ತೀವಿ. ಬಟ್ ಇದು ಅದರಲ್ಲೇ ಬಿಟ್ಟಿದ್ದಂಥ ಹಣ್ಣು. ನಾನು ಇದನ್ನು ಸುಮ್ಮನೆ ಒಂದು 2-3 ತೊಗೊಂಡು ಬಂದಿದ್ದೆ. 3 ಹಣ್ಣು ತೊಗೊಂಡು ಬಂದಿದ್ದೆ. ಆದರೆ ಊರಲ್ಲಿ ಇದ್ದಾಗ ನಾವು ತಿಂತಿದ್ವಿ ಇದನ್ನು. ಅಂದರೆ ಅಂಥ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲರೂ ತಿನ್ನಲ್ಲ, ಕೆಲವ್ರು ಮಾತ್ರ ತಿಂತಾರೆ. ಸೊ ನಾವು ಇದನ್ನು ತಿಂತಾ ಇದ್ವಿ. ಸೊ ಇದನ್ನು ನಾನು ಒಂದು ಓಪನ್ ಮಾಡ್ತೀನಿ, ಒಳಗಡೆ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಆ ಗಿಡದಲ್ಲಿ ತುಂಬ ಇತ್ತು, ನನಗೆ ಕೀಳ್ಲಿಕ್ಕೆ ಆಗಲಿಲ್ಲ, ತುಂಬ ಮುಳ್ಳಿತ್ತು. ಮುಂದೆ ಓಪನ್ ಮಾಡ್ತೀನಿ. ಇದು ನೋಡಿ ಇದೆ. ಇದನ್ನು ಪಾಪಸ್ ಕಳ್ಳಿ ಗಿಡದ ಹಣ್ಣು ಅಂತ ಹೇಳ್ತಾರೆ. ಈ ಸಡನ್ಲಿ ನೋಡೋದಕ್ಕೆ ಕಲರು ಡ್ರ್ಯಾಗನ್ ಫ್ರೂಟ್ ಥರ ಕಾಣುತ್ತೆ ಅಂತ ಅಂತಾರೆ. ಬಟ್ ಅದಕ್ಕೂ ತುಂಬ ವ್ಯತ್ಯಾಸ ಇದೆ, ಗಜಾಂತರ ವ್ಯತ್ಯಾಸ ಇದೆ. ಒಳಗಡೆ ಇದೆಲ್ಲ ಇಷ್ಟೊಂದು ರೆಡ್ ಕಲರ್ ಇದೆ. ಟೇಸ್ಟ್ ಇದೆ, ಆದರೆ ನಮಗೆ ಊರ ಕಡೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ನಮಗಿನ್ನ ಸೀನಿಯರ್ಸು ಇದನ್ನೆಲ್ಲ ತಿಂತಿದ್ರಲ್ವ, ಅದನ್ನು ನೋಡಿದಾಗ ನಾವು ಕೂಡ ಇದನ್ನು ಚೆನ್ನಾಗಿರುತ್ತೆ ತಿನ್ನೋಣ ಅಂದ್ಕೊಂಡು ತಿಂತಾಯಿದ್ವಿ. ಬಟ್ ತಿನ್ನು ಚೆನ್ನಾಗಿರುತ್ತೆ. ಇದರಲ್ಲಿ ಬೀಜಗಳು ಬರುತ್ತೆ ಈ ಥರ. ಇವಾಗ ಊರ ಕಡೆ ಯಾರು ತಿನ್ನಲ್ಲ. ನಾವು ಊರಲ್ಲಿದ್ದಾಗ ಇದು ಬೆಟ್ಟದ ಕಡೆ, ತೊರೆ ಕಡೆ ಎಲ್ಲ ಸಿಗುತ್ತೆ. ಅಲ್ಲಿ ದನ ಕುರಿ ಮೇಸಕ್ಕೆ ಹತ್ರ ಹೋದಾಗೆಲ್ಲ ಇದು ಸಿಕ್ತಿತ್ತಲ್ವ, ಚೆನ್ನಾಗಿ ತಿಂತಾಯಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ಇದು ನಾವು ನಿಮಗೆ ತೋರಿಸ್ಲಿಕ್ಕೆ ಅಂತ ಬೀಜನ ನನ್ನ ಕೈಗೆ ತೊಗೊಂಡಿದ್ದು. ನಾವು ಮೊದಲು ತಿನ್ನಬೇಕಾದ್ರೆ ಬೀಜ ಎಲ್ಲ ಹಂಗೆ ತಿನ್ಕೊತಾ ಇದ್ವಿ. ನೋಡಿ, ನಾಲ್ಗೆಲ್ಲ ಕಲರ್ ಆಗೋಯ್ತು ಇವಾಗ.